ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ಆತಂಕಕ್ಕೆ ಬಲಿಯಾಯಿತಾ ಮತ್ತೊಂದು ಜೀವ. ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ. ಕಲಬುರಗಿಯ ಕುಬಾ ಫ್ಲಾಟ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು 18 ವರ್ಷದ ಭಾಗ್ಯಶ್ರೀ ಎನ್ನುವಂತಹ ಯುವಕಿ ನೇಣಿಗೆ ಶರಣಾದ ವಿದ್ಯಾರ್ಥಿನಿಯಾಗಿದ್ದಾಳೆ. ಮೇ 2ರಂದು ನೀಟ್ ಪರೀಕ್ಷೆ ಬರೆದಿದ್ದಂತಹ ಭಾಗ್ಯಶ್ರೀ ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ನೀಟ್ ಪರೀಕ್ಷೆಯ ಆತಂಕದಲ್ಲಿ ಸೂಸೈಡ್ ಅಂತೇಳಿ ಅನುಮಾನಗಳು ಸಿಗುತ್ತಾ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ತುಂಬ ಅತ್ಯುತ್ತಮವಾಗಿ ಓದಿದ್ದಾರೆ. PUCಯಲ್ಲಿ 92% ರಿಸಲ್ಟ್ ಕೂಡ ಬಂದಿತ್ತು. ಆದರೆ ನನ್ನ ಮಗಳೇ ಇಲ್ಲ ಅಂಥೇಳಿ ಅವರ ತಂದೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಗಳನ್ನು ನೆನೆದು ಎದುರು ಕಣ್ಣೀರನ್ನು ಹಾಕಿದ ಮೃತಳ ತಂದೆ. ಇದು ಮುಖ್ಯವಾಗಿ ಕಲಬುರಗಿಯ ಕುಬಾ ಫ್ಲಾಟ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೇಣಿಗೆ ಶರಣಾಗಿರುವಂತಹ 18 ವರ್ಷದ ಭಾಗ್ಯಶ್ರೀ ಎನ್ನುವಂತಹ ವಿದ್ಯಾರ್ಥಿನಿ ತುಂಬ ಚೆನ್ನಾಗಿ ಓದುತ್ತಾ ಇದ್ಲು. ಶಾಲೆಯಲ್ಲಿ ಆಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ಲು ಅಂತ ಕೂಡ ಕಾಣಿಸುತ್ತೆ. ಯಾಕೆ ಅಂತಂದರೆ ನೀಟ್ ಪರೀಕ್ಷೆ ರದ್ದಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಸಹಿತ ಆತ್ಮಹತ್ಯೆಯೊಂದನ್ನು ಮಾಡಿಕೊಂಡಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ಆಗಿದೆನಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಮೂಡಿಸ್ತಾ ಇದೆ. ಈ ಭಾಗ್ಯಶ್ರೀ ಅವರ ಫ್ಯಾಮಿಲಿ ಜೊತೆ ಅಂದರೆ ಅಪ್ಪ ಅಮ್ಮಂದ್ರ ಜೊತೆ ಆಗಿರ್ಬೋದು, ಕುಟುಂಬಸ್ಥರ ಜೊತೆ ತುಂಬ ಚೆನ್ನಾಗೇ ಇದ್ಲು. ದಿಢೀರನೇ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಮನೆಯವರೆಲ್ಲರಿಗೂ ಕೂಡ ಒಂದು ಕಡೆ ಡೌಟು ಕೂಡ ಬರ್ತಾ ಇದೆ. ಇನ್ನೊಂದು ಅದರ ಜೊತೆಗೆ ನೀಟ್ ಪರೀಕ್ಷೆಯ ಫಲಿತಾಂಶ ಮತ್ತು ಅದೇನು ರದ್ದಾಯಿತು ನೀಟ್ ಪರೀಕ್ಷೆ, ಆ ಒಂದು ಕಾರಣದಿಂದಾಗಿ ಅದಕ್ಕೆ ಆತಂಕಕ್ಕೆ ಒಳಗಾಗಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅನ್ನುವಂತಹ ಅನುಮಾನಗಳು ಸಹಿತ ಇಲ್ಲಿ ಮೂಡ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಓದಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮುನ್ನಡೆಸ್ಕೊಂಡು ಹೋಗಿ ಒಂದು ಒಳ್ಳೆಯ ಜಾಬ್ ತೆಗೆದುಕೊಳ್ಬೇಕು ಅನ್ನುವಂತಹ ಆಸೆ ಕನಸುಗಳನ್ನು ಕಂಡಿದ್ದಂತಹ ವಿದ್ಯಾರ್ಥಿನಿ ಈಗ ನೇಣಿಗೆ ಶರಣಾಗಿರುವಂಥದ್ದು, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಏನ್ ಮಾಡ್ಕ ಯಾವ ರೀತಿ ಏನ್ ಸರ್ ಯಾವ್ದು ವಿಷಯ ಹೇಳಕ್ಕಾಗಲ್ಲ. ಸ್ವಲ್ಪ ಫೀಲಿಂಗ್ ಇತ್ತು, ನಾನು ಮತ್ತೊಮ್ಮೆ ಬರಿಬೇಕಲ್ಲ ಅನ್ನೋದು. ಏನ್ ಬರಿಬೇಕು? ನೀಟ್ ಮತ್ತೊಮ್ಮೆ ಬರಿಬೇಕನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು. ಅದ ಹೇಳ್ದೆವು ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದ, ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗಾರೆ ಅದ್ರ ಬಗ್ಗೆ ತೆರಿ ಕಟ್ಬೋದು. 92%. ಯಾವ ಕಾಲೇಜ್ ನಲ್ಲಿ ಓದ್ತಿದ್ದೆ? ಲೋಕಲ್ ಅಪ್ಪ ಕಾಲೇಜ್. ಓಕೆ. ಅವ್ನು ಏನ್ ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು, ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು. ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಮುಂದಿನ ತಿಂಗಳಿಗೆ ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ, ಬರ್ದಿರೋ ಎಕ್ಸಾಮ್ ಅವಾಗಿಂದ ಮುಖ ಸ್ವಲ್ಪ ಮಾಡ್ಕೊಂಡು ಒಂದು ಮೂವ್ ಇರ್ತಿದ್ರು. ಅದೇ ಫೀಲಿಂಗ್ ಚಂದಾಗಿತ್ತು. ಈಗ ರೀ ಎಕ್ಸಾಮ್ ಅದೇ ಅದ್ರ ಫೀಲಿಂಗ್ ಆಗಿತ್ತು. ಸ್ವಲ್ಪ ಮತ್ತೊಮ್ಮೆ ಬರಿಬೇಕಲ್ಲ ಹ್ಯಾಂಗಿಂಗ್ ಹಂಗಿಂಗ್ ಅದ. ಎಲ್ಲರೂ ಎಲ್ಲಿ ಹೋಗಿದ್ರಿ ಮನೆಯಲ್ಲಿ? ಅವ್ರ ಮಮ್ಮಿ ರಸಂತರಕ್ಕೆ ಹೋಗಿದ್ರು, ನಾನು ಖಾಸಗಿ ಸರ್ವಿಸ್ ಮಾಡ್ತೀನಿ, ನಾನು ಸರ್ವಿಸಿಗೆ ಹೋಗಿದ್ದೆ. ಏನು ನಿನ್ನೆ ಚೆನ್ನಾಗಿದ್ದಾರಲ್ಲ. ಏನ್ ಬೆಳಿಗ್ಗೆ ಆಗಿರ್ಬೇಕು ಅನ್ಸುತ್ತೆ, ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ. ಡೆತ್ ನೋಟ್ ಅದೇನ್ರ ಏನಿಲ್ಲ ಸರ್, ಯಾರಿಗಾರ ಮೆಸೇಜ್ ಕಳ್ಸೋದು ಯಾವ್ದೇನು ಮೊಬೈಲು ಏನ್ ಯಾವ್ದಿಲ್ಲ. ಅಪರಂಜಿ ಬಂಗಾರ ಇತ್ತು, ಅದ್ರ ಏನು ಅದ್ರ ಬಗ್ಗೆ ಏನಿಲ್ಲ. ಸ್ವಲ್ಪ ಫೀಲಿಂಗ್ ಅದೇ ಇರ್ಬೋದು ಅಂತ ಅನಿಸ್ತದೆ. ಈಗ ನಾವು ಯಾರಿಗೂ ನಾವು ಬೋಧ್ ಮಾಡೋದು ಒಳ್ಳೇದಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಅವರು ನಿಮ್ಮ ಜೊತೆ ಇದ್ದಾರೆ. ಶ್ರೀಕಾಂತ್, ಈಗ ಭಾಗ್ಯಶ್ರೀ ಎನ್ನುವಂತಹ ವಿದ್ಯಾರ್ಥಿನಿ 18 ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅದರ ಜೊತೆಗೆ ಅವರ ಕುಟುಂಬಸ್ಥರು ಹೇಳುವಂತಹ ರೀತಿಯಲ್ಲಿ ಈ ಒಂದು ನೀಟ್ ಪರೀಕ್ಷೆ ರದ್ದಾದಂತಹ ಕಾರಣದಿಂದಾಗಿ ಈ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಏನು ಡೀಟೇಲ್ಸ್ ಇದೆ? ವಿನೋದ್, ಏನು ಅಂದ್ರೆ ನೀಟ್ ಪರೀಕ್ಷೆ ಅಂದ್ರೆ ಮೇ 2ರಂದು ನೀಟ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿನಿಯರುಗಳು ನೇಣಿಗೆ ಕೊರಳಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಏನು 18 ವರ್ಷದ ವಿದ್ಯಾರ್ಥಿನಿ ಭಾಗ್ಯಶ್ರೀ, ಏನು ಕಲಬುರಗಿ ನಗರದ ಕುಬಾ ಫ್ಲಾಟ್ ನಿವಾಸಿ ಆದಂತಹ ಭಾಗ್ಯಶ್ರೀ ಅಪಾರ್ಟ್ಮೆಂಟ್ ಒಂದರಲ್ಲಿ ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಏನು ಕಳೆದ ಮೇ 2ರಂದು ನೀಟ್ ಪರೀಕ್ಷೆ ಬರೆದಿರ್ತಾಳೆ. ಈಕೆ PUCಯಲ್ಲಿ ಕೂಡ 92% ಅಂದ್ರೆ ಉತ್ತಮ ಅಂಕವನ್ನ ಪಡೆದುವ ಮೂಲಕ ಮುಂದೆ ಮೆಡಿಕಲ್ ಓದಿ ವೈದ್ಯ ಆಗುವ ಕನಸನ್ನು ಕೂಡ ಕಂಡಿದ್ದು. ಆದ್ರೆ
ಪರೀಕ್ಷೆ ರದ್ದಾದ ಹಿನ್ನೆಲೆ ಮತ್ತೆ ಪರೀಕ್ಷೆ ಬರಿಬೇಕು ಎನ್ನುವಂತ ಆತಂಕ ಆಕೆಯಲ್ಲಿ ಇತ್ತು ಎನ್ನುವಂತ ಮಾತನ್ನು ಸ್ವತಃ ಮೃತ ಭಾಗ್ಯಶ್ರೀ ಅವರ ತಂದೆ ರಾಜಶೇಖರ್ ತಿಳಿಸಿರುವಂತದ್ದು. ಏನು ಒಳ್ಳೆಯ ವಿದ್ಯಾರ್ಥಿನಿ ಆಗಿದ್ದಳು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಕಳೆದ ಮೇ 2ಕ್ಕೆ ನೀಟ್ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ಆದ್ರೆ ಪರೀಕ್ಷೆ ರದ್ದಾದದ್ದು ಕೂಡ ಇದಕ್ಕೆ ಕಾರಣ ಆಗಿರಬಹುದು ಎನ್ನುವಂತಹ ಆತಂಕವನ್ನ ಹಾಗೂ ಅನುಮಾನವನ್ನ ಸ್ವತಃ ಕುಟುಂಬಸ್ಥರೇ ಹೊರಹಾಕ್ತಿರುವಂತದ್ದು. ಏನು ಭಾಗ್ಯಶ್ರೀ ಮೇ 2ಕ್ಕೆ ಪರೀಕ್ಷೆನ ಬರೀತಾಳೆ. ಆ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳು ಅಂದ್ರೆ ಪರೀಕ್ಷೆ ರದ್ದಾಗತ್ತೆ, ಮತ್ತೆ ಮರು ಪರೀಕ್ಷೆಗೆ ಸರ್ಕಾರ ಆದೇಶ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಆತ್ಮಹತ್ಯೆ ಕಾರಣ ಆಗಿರ್ಬೋದು ಎನ್ನುವಂತ ಮಾತನ್ನ ಭಾಗ್ಯಶ್ರೀ ತಂದೆ ಹೇಳ್ತಿರುವಂತದ್ದು. ಏನು ಭಾಗ್ಯಶ್ರೀ ಅವರ ತಂದೆ ಮಾಧ್ಯಮಕ್ಕೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ನೀಟ್ ಪರೀಕ್ಷೆ ಆತಂಕ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು ಅನ್ನುವಂತ ಮಾತನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲೂ ಯಾರು ಇಲ್ಲದೆ ಇರುವ ಕಾರಣ ಇಲ್ಲದೆ ಇರುವ ಸಂದರ್ಭದಲ್ಲಿ ಭಾಗ್ಯಶ್ರೀ ಸಾವನ್ನಪ್ಪಿರುವಂತದ್ದು, ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈ ಹಿಂದೆ ಕೂಡ ಈ ಕುರಿತು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಎಲ್ಲರೊಂದಿಗೆ ಚೆನ್ನಾಗೇ ಇದ್ಳು, ಆದ್ರೆ ನಾನು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಿತೇನೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಏಕಾಏಕಿ ನೀಟ್ ಪರೀಕ್ಷೆ ರದ್ದಾಗಿರುವುದರಿಂದ ಈ ರೀತಿ ಆತ್ಮಹತ್ಯೆಗೆ ಕಾರಣ ಆಗಿರಬಹುದು ಎನ್ನುವಂತ ಆತಂಕವನ್ನ ಕುಟುಂಬಸ್ಥರು ಹೊರಹಾಕ್ತಿರುವಂತದ್ದು. ಸದ್ಯ ನಾವು ಯಾರನ್ನು ದೂರೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಮಗಳನ್ನೇ ನಾವು ಕಳೆದುಕೊಂಡಿದ್ದೇವೆ, ಆಕೆಯ ಕನಸು ಕೂಡ ಕಮರಿ ಹೋಗಿದೆ. ಹೀಗಾಗಿ ನಾವು ಯಾರನ್ನು ದೂರೋದಿಲ್ಲ ಅನ್ನುವಂತ ಮಾತನ್ನ ಕುಟುಂಬಸ್ಥರು ಹೇಳ್ತಿರುವಂತದ್ದು. ಸದ್ಯ ಈ ಕುರಿತು ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಅಂತ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತಹ ಪೊಲೀಸರು ಇದೀಗ ಸಾವಿಗೆ ನಿಖರ ಕಾರಣ ಏನು ಅನ್ನುವಂತ ಕುರಿತು ಎಲ್ಲಾ ಆಯಾಮಗಳು ಕೂಡ ತನಿಖೆಗೆ ಮುಂದಾಗಿರುವಂತದ್ದು. ವಿನೋದ್. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.